ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೋದಿ ವಿರುದ್ಧ ಗುಡುಗಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಅದ್ದೂರಿಯಾಗಿ ಜರುಗಿದ ಟ್ಯಾಲೆಂಟ್ ಫೆಸ್ಟ್ ಉತ್ಸವ. 906 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಿಎಂ. ವಿವೇಕಾನಂದರ ಜಯಂತಿ ಅಂಗವಾಗಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲಬುರಗಿ ವತಿಯಿಂದ ನಗರ ಮಟ್ಟದ ಮೆರವಣಿಗೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಐತಿಹಾಸಿಕ ಕ್ಷೇತ್ರ ಸೋಮನಾಥ ದೇಗುಲಕ್ಕೆ ಭೇಟಿ ನೀಡಿದ್ದರು. ಈ ಭೇಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖರ್ಗೆ, ಮೋದಿ ಬಡವರಿಗಾಗಿ ಏನು ಮಾಡಿದ್ದಾರೆ ಹೇಳಿ? ಬರೀ ಹಳೆಯ ಗುಡಿ ಗುಂಡಾರಗಳಿಗೆ ಅಡ್ಡಾಡುತ್ತಿದ್ದಾರೆ. ದೇವರು ನಿಮ್ಮ ಕೆಲಸಗಳಿಂದ ಪ್ರಸನ್ನವಾಗುತ್ತಾನೆಯೇ ಹೊರತು ಗುಡಿಗೆ ಹೋಗಿ ಗಂಟಿ ಬಾರಿಸಿದರೆ ದೇವರು ಪ್ರಸನ್ನ ಆಗ್ತಾನ ಎಂದು ವ್ಯಂಗ್ಯವಾಡಿದ್ದಾರೆ. ಸೋಮನಾಥ ದೇವಸ್ಥಾನಕ್ಕೆ 1000 ವರ್ಷ ಆಯ್ತು ಎಂದು ಈಗ ಮೋದಿಗ ಆ ದೇವಾಲಯ ನೆನಪಾಗಿದೆ. ಈ ಮುಂಚೆ ಏಕೆ ಈ ದೇವಸ್ಥಾನ ನೆನಪಾಗಲಿಲ್ಲ? ಮುಂಬರುವ ಹಲವು ರಾಜ್ಯಗಳ ಚುನಾವಣೆ ದೃಷ್ಟಿಯಿಂದ ಮೋದಿ ಈ ರೀತಿ ಮಾಡುತ್ತಿದ್ದಾರೆ. ಇಂತಹ ಜನರಿಗೆ ಬುದ್ಧಿ ಕಲಿಸುವ ಕೆಲಸ ಜನ ಮಾಡಬೇಕು ಅಂತ ಖರ್ಗೆ ಕರೆ ಕೊಟ್ಟರು. ಕಲಬುರಗಿ ನಗರದ ರಾಮೇಶ್ವರ ನಗರದಲ್ಲಿರುವ ಪ್ರತಿಷ್ಠಿತ ಸಂಪತ್ತಿ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ 35ನೇ ಟ್ಯಾಲೆಂಟ್ ಫೆಸ್ಟ್ ಉತ್ಸವ ಅದ್ದೂರಿಯಾಗಿ ಜರುಗಿತು. ಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶರಣಬಸವೇಶ್ವರ ಸಂಸ್ಥಾನದ ಆಡಳಿತಾಧಿಕಾರಿಗಳಾದ ಅಲ್ಲಂಪ್ರಭು ದೇಶ್ಮುಖ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಕ್ಕಳು ತಯಾರಿಸಿದ ಪ್ರಾಜೆಕ್ಟ್ಗಳನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳು ವಿವಿಧ ವಿನ್ಯಾಸ ಹಾಗೂ ಪ್ರಾಜೆಕ್ಟ್ಗಳನ್ನು ತಯಾರಿಸಿದ ಪ್ರದರ್ಶನಕ್ಕೆ ಇಡುವ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸಂಪತ್ತಿ ಶಾಲೆಯು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ರೀತಿ ನಾನಾ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಬುದ್ಧಿ ಶಕ್ತಿ ಹೆಚ್ಚಿಸುವ ಕಾರ್ಯ ಮಾಡುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಸಂಸ್ಥೆಯಲ್ಲಿ 35ನೇ ಟ್ಯಾಲೆಂಟ್ ಫೆಸ್ಟ್ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ರೂವಾರಿಯಾಗಿ ಆಗಮಿಸಿದ ಶರಣ ಸಂಸ್ಥಾನದ ಡಾಕ್ಟರ್ ಸುನೀಲ್ ಜೊತೆ ಒಡನಾಟ ಅಂದ್ರೆ ಒಂದು 15-20 ವರ್ಷ ನೀಡಿದ ಒಡನಾಟ ಇದೆ. ಅದಕ್ಕೆ ನಾವು ನೋಡ್ಕೋತಿರಂದ್ರೆ 2 ರೂಮ್ ನಂದು ಹಿಡ್ಕೊಂಡು ಸುನೀಲ್ ಮಾಡ್ಕೊಂಡು ಬಂದಿದ್ದು ಸ್ಕೂಲ್. ಅವ್ರ ಅಣ್ಣವರಾದ್ಮೇಲೆ ಅದಕ್ಕೆ ಒಂದು ಛಲ. ಈ ವಯಸ್ಸೊಳಗೆ ನಾವು ಯಾರಾದರೂ ದೊಡ್ಡವ್ರ ಸಂಸ್ಥೆ ಮಾಡ್ಬೋದು, ದೊಡ್ಡ ಸಂಸ್ಥೆ ಇದ್ದವ್ರು, ದೊಡ್ಡ ಪಾಲಿಟಿಷಿಯನ್ ಆಗಲಿ, ದೊಡ್ಡ ರೊಕ್ಕ ಇದ್ದವ್ರು ಸ್ಕೂಲ್ ನಡೆಸ್ಬೋದು. ಬಟ್ ಅವ್ರ ವಯಸ್ಸದಾಗ ಈ ಥರ ಈ ಏರಿಯಾದಾಗ ಈ ಒಳ್ಳೆ ಸುಸಜ್ಜಿತ ಸಂಸ್ಕೃತ ಉಳ್ಳಂಥ ಸ್ಕೂಲ್ ಮಾಡಿದಾರೆ ಅಂತಂದ್ರೆ ನಮಗೆ ಭಾಳ ಹೆಮ್ಮೆ ಅದ. 15 ವರ್ಷ ಹಿಡಿದು ನಮ್ಮ ಜೊತೆ ಇದ್ದು ಇನ್ನೂ ಅದಕ್ಕೆ ಭಾಳ ಮುಂದೆ ತೊಗೊಂಡ್ರಂತ ಭಾಳ ಹೆಮ್ಮೆ ಅದ. ಇವತ್ತು ನಾಳೆ ನೀವೆಲ್ಲ ನೋಡ್ತೀರಿ ಹುಡುಗರು ಈ ವಯಸ್ಸಿನವ್ರು ಎಲ್ಲ ಹೇಗೆ ಆಗ್ತಾ ಇದ್ದಾರೆ, ಚಲೋ ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದಾರೆ, ಖರಾಬ್ ಅದಕ್ಕೆ ಎಲ್ಲಿಗೆ ಹೋಗ್ತಾ ಇರ್ತಾರಂತ. ಅದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದ. ನಮ್ಮ ಜೊತೆ ಇದ್ದವರು ಈ ಥರ ಇದ್ರೊಳಗೆ ನೀವೆಲ್ಲರೂ ಹಿರಿಯರು 1-2-3 ಮಂದಿ ಮಾತಾಡಿದ್ರಿ. ಎಲ್ಲ ಇಲ್ಲಿ ಪ್ರತಾಪವನ್ನು ಯಾವಾಗಲೂ ಹೇಳ್ತಾರೆ ಕಾಕೋರು, ಗರೀಬ್ರ ಏರಿಯಾ ಅದಂತ. ಇದು ಗರೀಬ್ರಲ್ಲ, ಎಲ್ಲಕ್ಕಿನ್ನ ಹೃದಯವಂತ ಶ್ರೀಮಂತ ಇರುವಂಥ ಏರಿಯಾ, ಹೃದಯಲಿಂತ ಎಲ್ಲರಿಂದ. ಈ ಹುಡುಗರು ಎಲ್ಲಿನೂ ಹೋಗ್ತಾರೆ. ನೀವು ಇವತ್ತಿನ ದಿವಸ ನೋಡ್ಬೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಏನಿದ್ರು ಸ್ಟೇಷನ್ ಅಲ್ಲಿ ಚಹಾ ಮಾರ್ತಿದ್ರು. ಇವತ್ತಿನ ದಿವಸ ಏನದಾರ ಪ್ರಧಾನಮಂತ್ರಿ ಅದಾರ.
ಅದಕ್ಕೆ ನೀವು ಯಾರೂ ಗರೀಬ್ರಲ್ಲ, ನೀವು ಎಲ್ಲಾರ್ಕಿಂತ ಶ್ರೀಮಂತಿದ್ದ ಹುಡುಗರು ಅಂದ್ರೆ ಈ ಸ್ಕೂಲ್ನಾಗ ಓದ್ತಾರಂತ ನಾ ಹೇಳ್ತೀನಿ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ. ಅದಕ್ಕೆ ನಾನು ರವಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಅನಿಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಭಾಳ ವರ್ಷ ಹಿಡ್ಕೊಂಡು ಸುನೀಲ್ಗೆ ಬೆನ್ನಲ್ಬಾಬಿ ಎಕ್ಸಿಬಿಷನ್ ಮತ್ತು ಮಕ್ಕಳದು ಶಿಕ್ಷಣ, ವಿದ್ಯಾಭ್ಯಾಸ ಮತ್ತು ಅವರ ಭಾಷೆ ಅವರು ತಿಳಿಸಿ ಹೇಳೋದು ಅರ್ಥ. ಒಂದು 10ನೇ 12ನೇ ಸ್ಕೂಲ್ ಹುಡುಗರು ಹೇಳಕ್ ಬರಲ್ಲ, ಆ ಟೈಪ್ ನಮಗೆಲ್ಲ ತಿಳಿಸಿ ಹೇಳಿದ್ರು ನಮ್ಮ ಡಾಕ್ಟರ್ ಸಾಹೇಬ್ರಿಗೆ. ಅದೆಲ್ಲ ಬಂದಾಗ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಂದು ನೋಡಿ ಈ ಹುಡುಗರದು ಎಷ್ಟು ಹುಷಾರಿ ಅದ, ಈ ಟೀಚರ್ಸ್ಗಳು ಎಷ್ಟು ಕಷ್ಟಪಡಿದೀವ್ರಿಗೆ ತಯಾರಿ ಮಾಡ್ಯಾರ ಅಂಬತ್ತು ಇವತ್ತಿನ ದಿನ ನಾವು ನೋಡ್ಕೊಂಡು ಇವತ್ತು ನಮ್ಮನಲ್ಲಿ ವಿಚಾರ ಮಾಡಕತ್ತೀವಿ. ಸಂಪತ್ತಿ ಸ್ಕೂಲ್ 35ನೇ ವರ್ಷದ್ದು ಚಾಲನೆ ಇದೆ. ಹಂಗೆ ವೇದಿಕೆ ಮ್ಯಾಗಿದ್ದ ಎಲ್ಲ ಅತಿಥಿ ಮಾನ್ಯರಿಗೆ ನನ್ನ ವತಿಯಿಂದ, ಸಂಪತ್ತಿ ಸ್ಕೂಲ್ ವತಿಯಿಂದ, ಕಾಕಡೆ ನಗರ ಕಾಕಡೆ ಚೌಕ್ ವತಿಯಿಂದ ನಮಸ್ಕಾರ ಮಾಡುತ್ತಾ, ನಾನು ಪ್ರತಾಪ ಕಾಕಡೆ ಅಂತ ಮಾತಾಡೋದು. ಇವತ್ತಿನ ದಿನ ಅವು ಮಕ್ಕಳದು ಚಿತ್ರ ಎಲ್ಲ ನೋಡಿ ಅವ್ರು ಹೇಳೋದು ನೋಡಿ ಕಿಶಿಂದ ಇವತ್ತು ನಮ್ಮ ಭಾಗನಾಗ ಬಡು ಕೊಡು ಭಾಗನಾಗ ಅಂದ್ರ ಇಷ್ಟು ತಯಾರಿ ಆಗ್ತದ ನಮ್ಮ ಭಾಗ ಇಷ್ಟು. ನಾನು ಸುಮಾರು ಸುನಿಲ್ ಜಿ ಅವರ ಜೊತೆ 20 ವರ್ಷದಿಂದ ಯಾವ ಕಾರ್ಯಕ್ರಮ ಮಾಡಿದ್ರು ಅತಿಥಿನೇ. ಅದಕ್ಕೆ ನಾನು ಭಾಷಣಕ್ಕಿಂತಲೂ ವೇದಿಕೆ ಮೇಲೆ ಇದ್ದಂತ ಸಾಕಷ್ಟು ಮಾತಾಡಿದ್ದಾರೆ. ದಲ್ಲಂ ಪ್ರಭು ಅವರು ಆಗಿರ್ಬೋದು, ಅಷ್ಟಿಗೆ ಅವ್ರು ಆಗಿರ್ಬೋದು, ಇನ್ನು ಉಮೇಶ್ ಪಂಡ್ಲವ್ರು ಮಾತಾಡಿದ್ದಾರೆ, ಚಂದು ಲಿಂಗಾಡವ್ರು ಮಾತಾಡಿದ್ದಾರೆ. ಬಟ್ ನಾವು ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇವತ್ತೇನು ಒಂದು ಫನ್ ಫೀಸ್ಟ್ ನಾವು ಅರೇಂಜ್ ಮಾಡಿರಿ, ಆ ಒಂದು ಫನ್ ಫೀಸ್ಟ್ದಲ್ಲಿ ಭಾಗವಹಿಸಿ ನಾವು ಮಕ್ಕಳ ಒಂದು ಉತ್ಸುಕತೆ ನೋಡಿದಾಗ ನಾವು ಪ್ರತಿಷ್ಠಿತವಾದ ಸಂಸ್ಥೆಗಳು SBR, ಚಂದ್ರಕಾಂತ್ ಪಾಟೀಲ್ ಅಂತ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ಸಂಸ್ಕಾರ, ಅಂತ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ಒಂದು ಶಿಕ್ಷಣ ನಮ್ಮ ಭಾಗದಲ್ಲಿ ನಮ್ಮ ಕಾಕಡೆ ಮಾಲಕರು ಹೇಳ್ತಿರ್ತಾರೆ, ನಮ್ಮ ಭಾಗ ಗರೀಬ್ ಮಾಲಕರು ಇವತ್ತು ಚಾಲೆಂಜ್ ಕೊಟ್ಟು ಹೇಳ್ತಾ ಇದ್ದೇನೆ, ನಮ್ಮ ಭಾಗ ಗರೀಬಿಲ್ಲ, ನಮ್ಮ ಭಾಗ ಮನುಷ್ಯನಿಂದ ಬಹಳ ಶ್ರೀಮಂತವಾದ ಭಾಗ ಇದೆ. ಆ ಭಾಗದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ನೋಡಿದ್ರೆ ನಿಮ್ಗೆಲ್ಲ ಗುರ್ತಾಗುತ್ತೆ. ನಮ್ಮ ಮಕ್ಕಳ ಪ್ರತಿಭೆ ಬಹಳಷ್ಟಿದೆ. ಇವತ್ತು ನಾ ಭಾಳ ವಿಶೇಷ ಅನ್ನಿಸ್ತು ನಂಗೆ. ರಾಷ್ಟ್ರ ಪುರುಷರದಾಗಿರ್ಬೋದು, ರಾಜ್ಯ ಪುರುಷರದಾಗಿರ್ಬೋದು, ಥಿಯೇಟರ್ಸ್ ಇರ್ಬೋದು, ಅನೇಕ ತತ್ವ ಸಾಧನೆಗಳನ್ನು ಮಾಡಿ ತೋರಿಸಿದ್ದಾರೆ. ನಿಸರ್ಗದ ಇರ್ಬೋದು, ಗುಡ್ಡಗಾಡದ ಇರ್ಬೋದು, ಇವೆಲ್ಲ ನೋಡಿದರೆ ನನಗನಿಸುತ್ತದೆ ಈ ಭಾರತ ದೇಶದ ಮುಂದಿನ ಪ್ರಜೆಗಳಲ್ಲಿ ನೀವು ಕೂಡ ಅಂಬೇಡ್ಕರ್ ಇರ್ಬೋದು, ಅಬ್ದುಲ್ ಕಲಾಂ ಜಿ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಯಾವುದೇ ಪಾತ್ರದಲ್ಲಿ ತಾವೆಲ್ಲರೂ ಇರ್ತೀರಿ ಅಂತ ತಿಳಿಸುತ್ತಾ ಈ ಮಕ್ಕಳ ಭವಿಷ್ಯಕ್ಕಾಗಿ. ಸಮಾರಂಭದಲ್ಲಿ ಯಶವಂತರಾವ್ ಅಷ್ಟಗಿ, ಉಮೇಶ್ ಪಾಟೀಲ್, ಪ್ರತಾಪ್ ಕಾಕಡೆ, ಬಸವರಾಜ್ ಮುನ್ನೋಳಿ, ಚನ್ನವೀರ್ ಲಿಂಗನವಾಡಿ, ಸುನೀಲ್ ಶಾಂತಕುಮಾರ್ ದುದ್ನಿ, ಸೋಮಶೇಖರ್ ಪಾಟೀಲ್, ಹನುಮಂತ್ ಪೂಜಾರಿ, ಸುನೀಲ್ ಸಾಕಲ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಈಗ ಒಂದು ಚಿಕ್ಕ ವಿರಾಮ. 906 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಿಎಂ. ವಿವೇಕಾನಂದರ ಜಯಂತಿ ಅಂಗವಾಗಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲಬುರಗಿ ವತಿಯಿಂದ ನಗರ ಮಟ್ಟದ ಮೆರವಣಿಗೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ
ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನೂತನವಾಗಿ ಘೋಷಿತ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕು ಹಾಗೂ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟಾರೆ 906 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಾಗಿದ್ದ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಕೆಪಿಎಸ್ ಶಾಲಾ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು 10 ವರ್ಷದೊಳಗೆ ಕಲ್ಯಾಣ ಕರ್ನಾಟಕದಲ್ಲಿ ಅಸಮಾನತೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ 87 ಕಾಮಗಾರಿಗಳಿಗೆ 867.49 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಹಾಗೂ 38.29 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಉದ್ಘಾಟನೆ ನಡೆಸಲಾಗಿದೆ. ಸರ್ಕಾರ ದಿವಾಳಿಯಾಗಿದೆ ಎಂಬ ವಿರೋಧ ಪಕ್ಷಗಳ ಆರೋಪ ಸುಳ್ಳು ಎಂದು ಮುಖ್ಯಮಂತ್ರಿ ಹೇಳಿದರು. ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ನಿಮಿತ್ತ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲಬುರಗಿ ವತಿಯಿಂದ ನಗರ ಮಟ್ಟದ ಮೆರವಣಿಗೆ ಆಯೋಜಿಸಲಾಯಿತು. ಯುವಕರಿಗೆ ಸ್ವಾಮಿ ವಿವೇಕಾನಂದ ಜೀವನ, ದೃಷ್ಟಿ ಹಾಗೂ ಉಪದೇಶಗಳಿಂದ ಪ್ರೇರಣೆ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯು 2006ರಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜಿಸುತ್ತಾ ಬಂದಿದೆ. ಮೆರವಣಿಗೆಯು ಬೆಳಗ್ಗೆ 9 ಗಂಟೆಗೆ ಗಂಜ್ ರಸ್ತೆ, ಬಂಬು ಬಜಾರ್ ಸಮೀಪದ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯಿಂದ ಆರಂಭಗೊಂಡು ಕಿರಾಣಿ ಬಜಾರ್, ಸೂಪರ್ ಮಾರ್ಕೆಟ್ ಚೌಕ್ ಪೊಲೀಸ್ ಠಾಣೆ, ಜಗತ್ ವೃತ್ತ, ಎಸ್ಎಂ ಪಂಡಿತ್ ರಂಗಮಂದಿರ್, ಎಸ್ವಿಪಿ ವೃತ್ತ ಹಾಗೂ ಜಿಲ್ಲಾ ನ್ಯಾಯಾಲಯದ ಮೂಲಕ ಸಾಗುತ್ತಾ ಆನಂದ್ ಹೋಟೆಲ್ ಹಿಂಭಾಗ ವಿಠ್ಠಲನಗರದಲ್ಲಿರುವ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಸಮಾಪ್ತಿಯಾಯಿತು. ಪ್ರೊಫೆಸರ್ ನರೇಂದ್ರ ಬಡ್ಶೇಶಿ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಆಶೀಶ್ ರೆಡ್ಡಿ ಹಾಗೂ ಡಾಕ್ಟರ್ ಮೋಹನ್ ರಾಥೋಡ್ ಅವರು ಬಾಂಬು ಬಜಾರ್ ಸಮೀಪದ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧ್ವಜ ಹಾರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಅಲಂಕರಿಸಲಾದ ವಾಹನಗಳ ಮೇಲೆ ಪ್ರತಿಷ್ಠಾಪಿಸಲಾದ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಗಿದ್ದು, ದೇಶಭಕ್ತಿ ಗೀತೆಗಳ ಧ್ವನಿ ವ್ಯವಸ್ಥೆಯೊಂದಿಗೆ ಮೆರವಣಿಗೆಯು ಸಾಗಿತು. 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕ ಉಕ್ತಿಗಳಿರುವ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಹಾಗೂ ಘೋಷಣೆಗಳನ್ನು ಕೂಗಿದರು. ನಂತರ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಪ್ರಾಂಶುಪಾಲರಾದ ಶ್ರೀ ಆಶಿಕ್ ರೆಡ್ಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಹಲವು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾಲೇಜಿನ ನಿರ್ದೇಶಕ ಮಂಡಳಿಯ ಸದಸ್ಯರಾದ ಶ್ರೀ ಶಿವಲಿಂಗಪ್ಪ ರಾವೂರ್, ಶ್ರೀ ಲಕ್ಷ್ಮೀಪ್ರಸಾದ್ ಜಾಜಿ, ಶ್ರೀ ಗಿರೀಶ್ ಕುಮಾರ್ ನವಾಣಿ, ಶ್ರೀ ಶ್ರೀಧರ್ ಕುಲಕರ್ಣಿ ಹಾಗೂ ಶ್ರೀ ವೆಂಕಟೇಶ್ ಗೌಡ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಮೋಹನ್ ರಾಥೋಡ್, ಶ್ರೀ ಅಜಯ್ ಕುಮಾರ್ ಶೆಟ್ಟಿ, ಶ್ರೀ ಸುದರ್ಶನ್ ಸ್ವಾಮಿ, ಶ್ರೀ ಬಸವರಾಜ್ ಹಿರೇಮಠ್, ಶ್ರೀ ಶರಣ್ ಚಾಂಗ್ಲಿ, ಶ್ರೀ ರಾಜಶೇಖರ್ ಹವಾಲ್ದಾರ್, ಶ್ರೀ ಕೃಷ್ಣಕುಮಾರ್ ಕೆ, ಶ್ರೀ ಗುರುಪ್ರಸಾದ್, ಶ್ರೀ ಆಕಾಶ್, ಶ್ರೀ ಮಹೇಶ್ ದೇಶಪಾಂಡೆ, ಶ್ರೀ ಸಿದ್ರಾಮ್ ತುಳಸಿ, ಶ್ರೀ ಶ್ರೀರಂಗಯಂ, ಶ್ರೀ ಬಸಯ್ಯ ಸ್ವಾಮಿ, ಶ್ರೀ ರಾಜಶೇಖರ್ ವಾಡಿ, ಶ್ರೀಮತಿ ಪ್ರಭಾ ಹೂಗಾರ್, ಮಿಸ್ ಶುಭಾ ಸಜ್ಜನ್, ಶ್ರೀಮತಿ ಹೀನಾ ಖಾನ್, ಶ್ರೀಮತಿ ಸಪ್ಪನ್ ಕುಮಾರಿ, ಶ್ರೀಮತಿ ಕಿರಣ್ ಬಿ, ಶ್ರೀಮತಿ ವಂದನಾ, ಮಿಸ್ ಮುಷರಫ್ ಕುಲ್ಸಾಮ್, ಶ್ರೀಮತಿ ತೌಸಿಫ್ ಅಂಜುಮ್, ಶ್ರೀ ಅಮರೇಶ್, ಶ್ರೀಮತಿ ರಾಜೇಶ್ವರಿ, ಶ್ರೀಮತಿ ನೀಲಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಈ ದಿನ ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ನಾವು ನಮ್ಮ ಕಾಲೇಜಿನ ವತಿಯಿಂದ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿರುವ ಹಾಗೆ ಸುಮಾರು 2006ರಿಂದ ಅಂದರೆ ನಮ್ಮ ಕಾಲೇಜು ಶುರುವಾದ ವರ್ಷದಿಂದ ಇಲ್ಲಿಯವರೆಗೂ ಈ ರ್ಯಾಲಿಯನ್ನು ಪ್ರಾರಂಭದಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಇವತ್ತಿನ ದಿನ ನಾವೆಲ್ಲರೂ ಸಹ ಕೂಡಿ ಸ್ವಾಮಿ ವಿವೇಕಾನಂದರ ಐಕ್ಯತೆ, ಜಾಗೃತಿಯನ್ನು ಮೂಡಿಸುವ ಮೂಲಕ, ಘೋಷಣೆಗಳ ಮೂಲಕ ನಾವೆಲ್ಲರೂ ಹೇಳುತ್ತಾ ನಮ್ಮ ಕಾಲೇಜಿನವರೆಗೂ ರ್ಯಾಲಿಯನ್ನು ನಡೆಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ನಂದಾ BCA ಫಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ನಮಸ್ಕಾರ. ವಿಶ್ವಕ್ಕೆ ಶಾಂತಿ, ನೆಮ್ಮದಿ, ಪ್ರಗತಿ, ವೈಜ್ಞಾನಿಕತೆ ಕೊಡ್ತಕ್ಕಂಥ ಒಬ್ಬ ಯುವ ಶಕ್ತಿ ಅಂತಂದ್ರೆ ಕೇವಲ ಭಾರತ ಅಲ್ಲ, ಜಗತ್ತಿಗೆ ಆಶಾ ಕೇಳೋರಿದ್ದ ಸ್ವಾಮಿ ವಿವೇಕಾನಂದರು. ಒಬ್ಬ ವ್ಯಕ್ತಿ ಒಂದು ಘಟನೆಯಿಂದ ನರೇಂದ್ರನಾಗಿ ವಿವೇಕಾನಂದ ಆಗ್ತಕ್ಕಂಥ ಪರಿವರ್ತನೆ ಆಧ್ಯಾತ್ಮಿಕ ಒಂದು ಕಾಣಿಸು. ವಿವೇಕಾನಂದ ಡಿಗ್ರಿ ಕಾಲೇಜು 2006ರಿಂದ
ಸಾಂಪ್ರದಾಯಿಕವಾಗಿ ಅರ್ಥಪೂರ್ಣವಾಗಿ ನಿರಂತರವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಯುವ ಸಪ್ತಾಹವನ್ನ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ 163ನೇ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ. ಇದು ಒಂದು ರ್ಯಾಲಿ ಅಥವಾ ಇದೊಂದು ಪ್ರಭಾತ್ ಫೇರಿ ಅಂತ ಏನ್ ಹೇಳ್ತೀವಲ್ಲ, ಇದು ಕೇವಲ ಕಾಲೇಜಿಗೋಸ್ಕರ ಅಲ್ಲ, ಕಾಲೇಜಿನ ಮುಖಾಂತರ ಸ್ವಾಮಿ ವಿವೇಕಾನಂದರ ಸಂದೇಶ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥದ್ದು. ರಾಷ್ಟ್ರ ನಿರ್ಮಾಣ ಮಾಡುವುದರಲ್ಲಿ ಭಾರತ ವಿಶ್ವಕ್ಕೆ ಒಂದು ವಿಶ್ವಗುರು ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಸಂದೇಶ ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರು. ನೀನು ದೇವರಲ್ಲಿ ನಂಬಿದ ಇದ್ದರೆ ನಾನು ಒಪ್ಪುತ್ತೀನಿ, ಆದ್ರೆ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂತಂದ್ರೆ ನೀನು ಆಸ್ತಿಕ. ಸ್ವಯಂ ವಿಶ್ವಾಸ, ಸ್ವಯಂ ಪ್ರೇರಣೆ, ಇದು ಸ್ವಾಮಿ ವಿವೇಕಾನಂದ ಜಯಂತಿ. ಅರ್ಥಪೂರ್ಣವಾಗಿ ವಿವೇಕಾನಂದ ಕಾಲೇಜಿನ ಆಚರಣೆ ಮಾಡ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಶ್ರೀಯುತ ನವನಿ ಚೇರ್ಮನ್ ಅವರು ಮತ್ತು ಪ್ರಾಂಶುಪಾಲರು ಇಡೀ ಸಿಬ್ಬಂದಿಗಳ ಕೂಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥದ್ದು ಹೇಳಿ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. 2006ರಲ್ಲಿ ಸ್ಥಾಪಿತವಾದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರತಿ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದ ಜಯಂತಿಯಂದು ಈ ಮೆರವಣಿಗೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬರ್ತಾ ಇದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾನು ಸ್ವಾಮಿ ವಿವೇಕಾನಂದ ಅವರ ಪ್ರೇರಣಾದಾಯಕ ಸಂದೇಶಗಳನ್ನು ಜನಸಾಮಾನ್ಯರುಗಳಲ್ಲಿ ಹಾಗೂ ಇದು ವಿಶೇಷವಾಗಿ ಯುವಕರಲ್ಲಿ ಹುರಿದುಂಬಿಸುವ ಸಲುವಾಗಿ, ಹರಡಿಸುವ ಸಲುವಾಗಿ ಈ ಮೆರವಣಿಗೆಯನ್ನು ವರ್ಷವಿಡೀ ನಾವು ವರ್ಷವೂ ಕೂಡ ಆಚರಿಸುತ್ತೇವೆ. ಅದೇ ಈ ಮೆರವಣಿಗೆಯನ್ನು MSI PU ಡಿಗ್ರಿ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ನರೇಂದ್ರ ಬಡ್ಸೇಶ್ವರ್ ಸರ್ ಅವರು ಚಾಲನೆ ನೀಡಿದ್ದಾರೆ. ಅದೇ ರೀತಿ ಇವತ್ತು ಪ್ರತಿ ವರ್ಷದಂತೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಈ ಮೆರವಣಿಗೆಯು ಬಂಬು ಬಜಾರ್ನಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯಿಂದ ಆರಂಭಗೊಂಡು ಸೂಪರ್ ಮಾರ್ಕೆಟ್ ಮಾರ್ಗದಿಂದ ಜಗತ್ ವೃತ್ತ, SVP ವೃತ್ತ, ಜಿಲ್ಲಾ ನ್ಯಾಯಾಲಯ ವೃತ್ತದಿಂದ ಆನಂದ್ ಹೋಟೆಲಿಂದ ಕಾಲೇಜುವರೆಗೂ ಸಾಗುತ್ತದೆ. ಅದೇ ರೀತಿ ಈ ವಿಶೇಷ ದಿನದಂದು ನನ್ನ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಸ್ವಾಮಿ ವಿವೇಕಾನಂದ ಅವರ ಪ್ರೇರಣಾದಾಯಕ ಸಂದೇಶಗಳನ್ನು ಅನುಸರಿಸಿ ಶಕ್ತಿಶಾಲಿ ಹಾಗೂ ಜವಾಬ್ದಾರಿಯುತ ಭಾರತವನ್ನು ನಡೆಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಈ ಮೆರವಣಿಗೆಯನ್ನು ಆಯೋಜಿಸಲು ನಮಗೆ ಸದಾ ಬೆಂಬಲ ನೀಡುತ್ತಿರುವ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ಗೂ ನಾವು ತುಂಬಾ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೂ ಈ ಮೆರವಣಿಗೆಯನ್ನು ಸಕ್ಸಸ್ ಆಗಿ ಹಾಗೂ ಈ ಮೆರವಣಿಗೆಯನ್ನು ಯಶಸ್ವಿಯಾಗಿ ಆಗಲು ಸಹಕರಿಸಿದ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೂ ನನ್ನ ಪ್ರೀತಿಯ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.